ಗುರುವೇ ಗತಿಯನ್ನು ಮನವೇ. ನಮಸ್ಕಾರ ಸ್ನೇಹಿತರೆ. ಜಗದ್ಗುರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಇಂದಿನ ಅಧ್ಯಾಯಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಗುರುಗಳ ಅಪ್ಪಣೆಯಂತೆ ಶ್ರೀ ಗೋಪಾಲ ಶಾಸ್ತ್ರಿಗಳು ತಮ್ಮ ಮಗನಾದ ಶ್ರೀ ನರಸಿಂಹಶಾಸ್ತ್ರಿಯನ್ನ ಶ್ರೀಮಠದ ಸದ್ವಿದ್ಯಾ ಸಂಜೀವಿನಿ ಸಂಸ್ಕೃತ ಮಹಾಪಾಠಶಾಲೆಗೆ ಸೇರಿಸ್ತಾರೆ. ಅಲ್ಲೂ ಸಹ ತಮ್ಮ ಅಸಾಧಾರಣ ಬುದ್ಧಿವಂತಿಕೆ ಹಾಗೂ ವಿನಯದಿಂದ ನರಸಿಂಹಶಾಸ್ತ್ರಿಗಳು ಎಲ್ಲ ಉಪಾಧ್ಯಾಯರ ಮೆಚ್ಚುಗೆಯನ್ನ ಶೀಘ್ರವಾಗಿ ಗಳಿಸ್ತಾರೆ. ಆ ವಯಸ್ಸಿಗೆ ಸಹಜವಾದ ಹುಡುಗಾಟದ ಸ್ವಭಾವವನ್ನ ಬಿಟ್ಟು ಸದಾ ಅಧ್ಯಯನಶೀಲರಾಗಿ ಇದ್ದರು ನರಸಿಂಹಶಾಸ್ತ್ರಿಗಳು. ನಿಜವಾದ ವಿದ್ಯಾರ್ಥಿಯಾಗಿ ಎಲ್ಲರಿಗೂ ಆದರ್ಶ ವ್ಯಕ್ತಿಯಾದರು. ತನ್ನ ತಂದೆ ತಾಯಿಯರ ಅಥವಾ ಹಿರಿಯರ ಸೇವೆಯನ್ನ ಮಾಡುತ್ತಿದ್ದಾಗ ಅಥವಾ ಅಂಗಡಿಗೆ ಕಾರ್ಯಾರ್ಥವಾಗಿ ಹೋಗುವಾಗ ಅಥವಾ ಏನೇ ಕೆಲಸ ಇದ್ರೂ ಅವರ ಮನಸ್ಸು ಸದಾ ಅಧ್ಯಯನವನ್ನು ಕುರಿತು ಚಿಂತಿಸುತ್ತಾ ಇತ್ತಂತೆ. ನರಸಿಂಹಶಾಸ್ತ್ರಿಗಳು ಪಾಠಶಾಲೆಯಲ್ಲಿ ವೇದ ಮತ್ತು ಸಂಸ್ಕೃತಗಳನ್ನು ಉತ್ಸಾಹದಿಂದಲೂ ಶ್ರದ್ಧೆಯಿಂದಲೂ ಅಭ್ಯಾಸ ಮಾಡಿದರು. ಅತಿ ಕ್ಷಿಪ್ರ ಕಾಲದಲ್ಲೇ ಕಾವ್ಯ, ನಾಟಕ, ಅಲಂಕಾರಗಳ ಅಧ್ಯಯನ ಮಾಡಿ ಸಂಸ್ಕೃತ ಸಾಹಿತ್ಯದಲ್ಲಿ ಉತ್ತಮವಾದಂತಹ ಪ್ರಾವೀಣ್ಯತೆಯನ್ನ ಪಡಿತಾರೆ. ವಿದ್ಯೆಯಿಂದ ಅವರ ಬುದ್ಧಿ ವಿಚಾರಶೀಲವಾಗುತ್ತೆ. ಅವರು ತುಂಬಾ ವಿನೀತರಾಗಿದ್ದರು. ಬಾಲ್ಯದಿಂದಲೂ ಲೌಕಿಕ ವಿಷಯಗಳಲ್ಲಿ ವಿರಕ್ತರಾಗಿಯೇ ಇರುತ್ತಿದ್ದ ಅವರು ಸ್ವಾಭಾವಿಕವಾಗಿಯೇ ಪಾರಮಾರ್ಥಿಕ ವಿಷಯದಲ್ಲಿ ನಿರತರಾದರು. ಗೃಹ ಕೃತ್ಯಕ್ಕೆ ಬೇಕಾಗುವ ಪದಾರ್ಥಗಳನ್ನು ತರಲು ಅವರ ತಾಯಿ ಪೇಟೆಗೆಂದು ಅವರನ್ನ ಕಳಿಸಿದ್ರೆ ನರಸಿಂಹಶಾಸ್ತ್ರಿಗಳು ಮನಸ್ಸಿನಲ್ಲಿಯೇ ವೇದಾಂತ ವಿಷಯಗಳನ್ನ ಮೆಲುಕು ಹಾಕುತ್ತಲೋ ಅಥವಾ ಸ್ತೋತ್ರಗಳನ್ನ ಹೇಳಿಕೊಳ್ಳುತ್ತಲೋ ನಡೆಯುತ್ತಾ ಪೇಟೆಯನ್ನು ದಾಟಿ ಊರಿನ ಗಡಿಯನ್ನೂ ದಾಟಿ ಕಾಡಿನತ್ತ ಹೋಗುತ್ತಾ ಇದ್ದುದೂ ಉಂಟು. ಯಾರಾದರೂ ತಡೆದು ಎಲ್ಲಿಗೆ ಹೋಗ್ತಾ ಇದ್ದೀಯಾ ಎಂದು ವಿಚಾರಿಸಿದಾಗಲೇ ಅವರಿಗೆ ಬಾಹ್ಯ ಪ್ರಜ್ಞೆ ಬಂದು ತಾನು ಸಾಮಾನುಗಳನ್ನು ತರಲು ಮನೆಯಿಂದ ಅಂಗಡಿಗೆ ಹೊರಟಿದ್ದು ನೆನಪಾಗ್ತಾ ಇತ್ತು. ಆ ವಯಸ್ಸಿನಲ್ಲಿಯೇ ಅಷ್ಟರ ಮಟ್ಟಿಗೆ ತಲ್ಲೀನತೆ ಇತ್ತು. ನರಸಿಂಹಶಾಸ್ತ್ರಿಗಳು ಬಿಡುವು ದೊರೆತಾಗ ಯಾವಾಗಲೂ ಸಮಯವನ್ನ ವ್ಯರ್ಥ ಮಾಡ್ತಿರಲಿಲ್ಲ. ವಿದ್ಯಾಶಂಕರ ದೇವಾಲಯದ ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತುಕೊಂಡು ಅಧ್ಯಯನವನ್ನು ಅಥವಾ ಜಪವನ್ನು ಮಾಡುತ್ತಲೋ ಮೂಕ ಪಂಚಶತಿಯಂತಹ ಸ್ತೋತ್ರಗಳನ್ನು ಹೇಳಿಕೊಳ್ಳುತ್ತಲೋ ವೇಳೆಯನ್ನ ಕಳೀತಾ ಇದ್ರಂತೆ. ಅವರಿಗೆ ದಿನದ ಪ್ರತಿ ಕ್ಷಣಗಳು ಅತ್ಯಮೂಲ್ಯವಾಗಿತ್ತು. ಅವರು ಎಂದಿಗೂ ಬಾಲೀಶವಾದ ಹರಟೆಗಳಲ್ಲಿ ಸಮಯವನ್ನ ಕಳೆಯುತ್ತಿರಲಿಲ್ಲ. ನರಸಿಂಹಶಾಸ್ತ್ರಿಗಳಿಗೆ ತಮ್ಮ ಸಹಪಾಠಿಗಳೊಂದಿಗೆ ತುಂಬಾ ವಿಶ್ವಾಸವಿತ್ತು. ಪಾಠಗಳಲ್ಲಿ ತಮಗೆ ಬಂದ ಸಂದೇಹವನ್ನು ಪರಿಹರಿಸಿಕೊಳ್ಳಲು ಆ ವಿದ್ಯಾರ್ಥಿಗಳು ನರಸಿಂಹಶಾಸ್ತ್ರಿಗಳನ್ನ ಆಶ್ರಯ ಪಡಿತಾ ಇದ್ರು. ಉಪಾಧ್ಯಾಯರು ಒಮ್ಮೊಮ್ಮೆ ನರಸಿಂಹಶಾಸ್ತ್ರಿಗಳನ್ನ ಕರೆದು ವಿದ್ಯಾರ್ಥಿಗಳಿಗೆ ಪಾಠ ಹೇಳುವಂತೆ ಸೂಚನೆಯನ್ನು ಮಾಡ್ತಾ ಇದ್ರು. ಪಾಠವನ್ನು ಓದಿದೊಡನೆಯೇ ಅಥವಾ ಕೇಳಿದೊಡನೆಯೇ ಗ್ರಹಿಸುವ ಶಾಸ್ತ್ರಿಗಳಿಗೆ ತಮ್ಮ ಸಹಪಾಠಿಗಳಿಗೆ ಪಾಠ ಹೇಳುವುದಾಗಲಿ ಕಠಿಣವಾದ ಭಾಗಗಳನ್ನು ವಿವರಿಸುವುದಾಗಲಿ ಕಷ್ಟವೇ ಆಗ್ತಿರಲಿಲ್ಲ. ತಾನು ಎಲ್ಲರಿಗಿಂತ ಬುದ್ಧಿವಂತನೆಂದಾಗಲಿ ಅಥವಾ ತಾನು ಎಲ್ಲ ಉಪಾಧ್ಯಾಯರ ವಿಶ್ವಾಸಕ್ಕೆ ಪಾತ್ರನಾದೆನು ಎಂದಾಗಲಿ ಅವರು ಎಂದಿಗೂ ಗರ್ವವನ್ನ ಪಟ್ಟವರಲ್ಲ. ಅವರಲ್ಲಿ ವಿದ್ಯೆಯೊಡನೆ ವಿನಯ, ವಿನಯದೊಡನೆ ಉತ್ತಮಶೀಲ, ಗುರು ಹಿರಿಯರ ಬಗ್ಗೆ ಗೌರವ ಆದರಗಳು, ಬಂಧು ಮಿತ್ರರಲ್ಲಿ ಪ್ರೀತಿ ವಿಶ್ವಾಸಗಳು, ದೀನರಲ್ಲಿ ದಯೆ, ಸರ್ವತ್ರ ಸಮದೃಷ್ಟಿ ಮೊದಲಾದ ಸದ್ಗುಣಗಳೆಲ್ಲವೂ ಆಗಲೇ ಬೆಳೆದು ಬಂದಿತ್ತು. ಶ್ರೀ ನರಸಿಂಹಶಾಸ್ತ್ರಿಗಳು ಬಾಲ್ಯದಲ್ಲಿ ಶ್ರೀಮದ್ ರಾಮಾಯಣ ಪಾರಾಯಣವನ್ನ ಮಾಡ್ತಾ ಇದ್ರು. ಪಾರಾಯಣ ಮಾಡುವಾಗ ಎದುರಿನಲ್ಲಿ ಒಂದು ಮಣೆಯನ್ನ ಹಾಕುತ್ತಿದ್ದರಂತೆ. ಇದು ಏಕೆಂದು ಹಿರಿಯರೊಬ್ಬರು ಕೇಳಿದಾಗ, ಎಲ್ಲಿ ರಾಮಾಯಣ ಪಾರಾಯಣ ಅಥವಾ
ಶ್ರೀರಾಮನ ನಾಮ ಸಂಕೀರ್ತನೆಯು ನಡೆಯುತ್ತದೋ ಅಲ್ಲಿ ಆಂಜನೇಯನ ಸಾನ್ನಿಧ್ಯವಿರುತ್ತದೆಂದು ಶಾಸ್ತ್ರವು ತಿಳಿಸುತ್ತದೆಯಲ್ಲವೇ? ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತ ಮಸ್ತಕಾಂಜಲಿ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಆಂಜನೇಯ ಸ್ವಾಮಿಯನ್ನು ನೆಲದ ಮೇಲೆ ಕುಳ್ಳಿರಿಸುವುದು ಸರಿಯಾಗುತ್ತದೆಯೇ? ಆದ್ದರಿಂದ ಆಂಜನೇಯನು ಕುಳಿತುಕೊಳ್ಳುವುದಕ್ಕಾಗಿ ಈ ಮಣೆಯನ್ನು ಹಾಕಿತು ಎಂದರಂತೆ. ನರಸಿಂಹಶಾಸ್ತ್ರಿಗಳಿಗೆ ಶಾಸ್ತ್ರಗಳ ಬಗ್ಗೆ ಇರುವ ಈ ದೃಢವಾದ ವಿಶ್ವಾಸ, ಅಚಲವಾದ ನಂಬಿಕೆಗಳನ್ನು ನೋಡಿ ಆ ಹಿರಿಯರು ಅಂದು ಆಶ್ಚರ್ಯಪಟ್ಟಿದ್ದರು. ವಸಿಷ್ಠಾಶ್ರಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಮುಂದಿನ ಅಧ್ಯಾಯಗಳ ನೋಟಿಫಿಕೇಷನ್ ಪಡೆದುಕೊಳ್ಳಿ. ಧನ್ಯವಾದಗಳು.